ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ದೆಹಲಿಯಲ್ಲಿ ರಾಜ್ಯ ರಾಜಕೀಯದ ಕ್ಷಣಕ್ಕೊಂದು ಬೆಳವಣಿಗೆ. ನಿನ್ನೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದ ಸಿಎಂ ಆಪ್ತ ಕೆಜೆ ಜಾರ್ಜ್ ಅವರಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ರಾಹುಲ್ ಗಾಂಧಿಯವರು. ರಾಜ್ಯ ರಾಜಕೀಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಸಚಿವರು ಕೂಡ. ಅಧಿಕಾರ ಹಂಚಿಕೆ, ರಾಜಕೀಯ ಬೆಳವಣಿಗೆಯ ಬಗ್ಗೆ ಚರ್ಚೆಯಾಗಿದೆ. ರಾಹುಲ್ ಗಾಂಧಿಯವರ ಭೇಟಿಗೂ ಮುನ್ನ ಡಿಕೆ ಅವರ ಜೊತೆಗೆ ಜಾರ್ಜ್ ಅವರು ಚರ್ಚೆಯನ್ನ ಮಾಡಿದ್ರು. ಇದು ಕೂಡ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಯಾವಾಗ 2.5 ವರ್ಷದ ನಂತರದಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ವಿಚಾರ ಚರ್ಚೆಗೆ ಬಂತು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಿರಂಗವಾಗಿಯೇ ಕೆಲ ನಾಯಕರು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಆಗಿನಿಂದಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆಯೇ ವಿನಃ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಅಥವಾ ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ತಿಲ್ಲ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ಇದೇ ವಿಚಾರ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಈ ನಡುವೆ ರಾಹುಲ್ ಗಾಂಧಿಯವರು ಸದ್ಯಕ್ಕೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕೆಜೆ ಜಾರ್ಜ್ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಒಂದು ಕಡೆ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ, ಒಂದಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಡಿಕೆ ಅವರ ಜೊತೆಗೂ ಕೂಡ ಚರ್ಚೆ ಆಗಿದೆ ಅನ್ನೋದು. ಏನ್ ಚರ್ಚೆ ಆಗಿರಬಹುದು? ಯಾವ ಕಾರಣಕ್ಕೆ ಈ ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಅಂತ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ? ಮಧುಶ್ರೀ, ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಸಹಜವಾಗಿ ಕರ್ನಾಟಕ ರಾಜ್ಯ ರಾಜಕೀಯದ ಬಗ್ಗೆ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರಿಗೆ ಏನೆಲ್ಲ ಹೇಳಬೇಕಾಗಿತ್ತು ಅದೆಲ್ಲವನ್ನು ಕೂಡ ಹೇಳಿದ್ದಾರೆ. ಅತ್ಯಂತ ಪ್ರಮುಖವಾಗಿ ಈಗ ಹೈಕಮಾಂಡ್ ನಾಯಕರು ನಿರ್ಧಾರವನ್ನು ಕೈಗೊಳ್ಳೋದಕ್ಕಿಂತ ಮೊದಲು ಯಾವ ರೀತಿಯಂಥ ನಿರ್ಧಾರವನ್ನು ಕೈಗೊಂಡ್ರೆ ಸರಿಯಾಗಿರುತ್ತೆ, ಅದಕ್ಕೆ ಹೀಗಾಗಿ ಅಳದು ತೂಗಿ ಎಲ್ಲರನ್ನ ಕರೆದು ಮಾತನಾಡಿ ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಗ್ರೌಂಡ್ನಲ್ಲಿ ಅಂದರೆ ತಳಮಟ್ಟದಲ್ಲಿ ಯಾವ ರೀತಿಯಂಥ ವಾತಾವರಣ ಇದೆ, ರಾಜಕೀಯವಾಗಿ ಹೇಗೆ ನಿರ್ಧಾರಗಳನ್ನ ಮಾಡ್ಬೋದು ಅನ್ನೋದಕ್ಕೆ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಅಂದರೆ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿರುವಂಥದ್ದು. ಮೊದಲಿಂದಲೂ ಕೂಡ ಹೈಕಮಾಂಡ್ ಜೊತೆಗೆ ಉತ್ತಮವಾದಂಥ ನೆಟ್ವರ್ಕನ್ನು ಸಂಪರ್ಕವನ್ನು ಹೊಂದಿರುವಂಥ ವ್ಯಕ್ತಿ ಅಂದರೆ ಅದು ಸಚಿವ ಕೆಜೆ ಜಾರ್ಜ್. ಜೊತೆಗೆ ಸಿಎಂ ಬಳಗದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿರ್ತವರು. ಇಂಥ ಸಂದರ್ಭದಲ್ಲಿ ಅವ್ರು ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಕೆಲವೊಂದಿಷ್ಟು ಸಂದೇಶ ತೆಗೆದುಕೊಂಡು ಹೋದ್ರೆ ಈ ರೀತಿಯಂಥ ಚರ್ಚೆಗಳು ಬರುವಂಥದ್ದು ಸಹಜ. ಆದರೆ ಮೊದಲಿಂದಲೂ ಕೂಡ ಹೈಕಮಾಂಡ್ ಜೊತೆಗೆ ಉತ್ತಮವಾದಂಥ ಬೆಳವಣಿಗೆ ಇರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಉತ್ತಮವಾದಂಥ ಸಂಪರ್ಕ ಇರುವಂಥ ಹಿನ್ನೆಲೆಯಲ್ಲಿ ಕೆಜೆ ಜಾರ್ಜ್ ಸ್ಥಳದಲ್ಲಿ ಏನಾಗ್ತಾ ಇದೆ, ಗ್ರೌಂಡ್ನಲ್ಲಿ ಏನಾಗ್ತಾ ಇದೆ ಅದರ ವಿವರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಕರ್ನಾಟಕ ರಾಜ್ಯ ರಾಜಕೀಯದ ವಿವರಗಳನ್ನು ಸಂಪೂರ್ಣವಾಗಿ ಮಾಹಿತಿ ಕೇಳಿದರು. ರಾಹುಲ್ ಗಾಂಧಿ ಅವರ ಟೀಮ್ ಇರ್ಬೋದು, ರಾಹುಲ್ ಗಾಂಧಿ ಅವರ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಜೊತೆಗೆ ಯಾವ ನಿರ್ಧಾರ ಮಾಡಿದ್ರೆ ಪಕ್ಷಕ್ಕೆ ಒಳಿತಾಗುತ್ತೆ, ಪರ ಏನಿದೆ, ವಿರೋಧ ಏನಿದೆ, ಇದೆಲ್ಲವನ್ನು ಕೂಡ ವಿವರವಾಗಿ ಕೇಳಿದರು. ಹೀಗಾಗಿ ಕರ್ನಾಟಕ ರಾಜ್ಯ ರಾಜಕೀಯದ ಸಂಪೂರ್ಣ ವಿವರವನ್ನು, ರಾಜಕೀಯ ಚಿತ್ರಣವನ್ನು ಹಾಗೂ ಗಳನ್ನು ರಾಹುಲ್ ಗಾಂಧಿ ಅವರಿಗೆ ಕೆಜೆ ಜಾರ್ಜ್ ವಿವರಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಹೈಕಮಾಂಡ್ಗೆ ಅತ್ಯಂತ ನಿಷ್ಠರಾಗಿರುವಂಥವರು, ಜೊತೆಗೆ ಹತ್ತಿರ ಇರುವಂಥವರು, ಜೊತೆಗೆ ಪ್ರಾಮಾಣಿಕವಾಗಿ ಅಲ್ಲಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನು ಕೆಜೆ ಜಾರ್ಜ್ ನೀಡ್ತಾರೆ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಗಾಂಧಿ ಕುಟುಂಬದಲ್ಲಿ, ಗಾಂಧಿ ಪರಿವಾರದಲ್ಲಿ ಇರುವಂಥ ನಂಬಿಕೆ. ಈ ಕಾರಣಕ್ಕೋಸ್ಕರ ಕೆಜೆ ಜಾರ್ಜ್ ಅವರನ್ನ ಪ್ರತ್ಯೇಕವಾಗಿ ಕರೆದು ಮಾತನಾಡಲಾಗಿದೆ. ಅಟ್ ದ ಸೇಮ್ ಟೈಮ್ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೂ ಕೂಡ ಕೆಜೆ ಜಾರ್ಜ್ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಮುನ್ನ ಜಾರ್ಜ್ ಅವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯೇಕವಾದಂಥ ಒಂದು ಮಾತುಕತೆಯನ್ನು ಮಾಡಿದ್ದಾರೆ. ಈ ಮಾತುಕತೆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅನ್ನುವಂಥ ಸಂದೇಶವನ್ನು ಜಾರ್ಜ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH